ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ಸ್ ಅಂತ ಎಲ್ಲ ದೊಡ್ಡ ಮನೆ ಎಲ್ಲಾನು ಕರ್ಕೊಂಡು ಹೋಗ್ತಾರೆ ಎಲ್ಲ. ಅಲ್ಲ 3 ಜನ ನಮ್ಮವರೇ ಅಲ್ವಾ, 3 ಜನ ಇಷ್ಟ. ಒಂದು ಕಲಿಯುಗ ಬಂತು ಸ್ಟಾರ್ಟ್ ಆಯಿತು ಅನ್ನೋದನ್ನ ಮೂವಿಲಿ ತೋರಿಸಿದೆ. ಗರುಡ ಪುರಾಣ ಅನ್ನೋದು ಏನು ಕಾನ್ಸೆಪ್ಟ್ ಇದೆಯೋ, ಮನುಷ್ಯ ಎಷ್ಟು ವರ್ಷ ಇದ್ದಾಗ ಏನು ಸಾಧನೆ ಮಾಡ್ತಾನೆ ಅನ್ನೋದನ್ನ ದೇವ್ರು ಲೆಕ್ಕಾಚಾರ ಆಗ್ತಾನೆ ಅದರಲ್ಲಿ ಈ ಮೂವಿ ತೋರಿಸಿದ್ರೆ. ಅಲ್ಲದೆ ನಾವು ಎಲ್ಲಿ ತಪ್ಪು ಮಾಡಬೇಕು, ಎಲ್ಲಿ ಸರಿ ಮಾಡಬೇಕು ಅನ್ನೋದನ್ನ ಈ ಮೂವಿ ನಾವು ತಿಳ್ಕೊಬೋದು. ಒಳ್ಳೆ ಡೈರೆಕ್ಷನ್ ಮತ್ತು ಒಳ್ಳೆ ಆ್ಯನಿಮೇಷನ್ ಆಗಲಿ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, 3 ಜನದಲ್ಲಿ ಯಾರು ಆ್ಯಕ್ಟಿಂಗ್ ಇಷ್ಟ ಆಯ್ತು ನಿಮಗೆ? ಅಲ್ಲ 3 ಜನ ನಮ್ಮವರೇ ಅಲ್ವಾ, 3 ಜನ ಇಷ್ಟ. ಓಕೆ, ಡೈರೆಕ್ಷನ್ ಹೇಗಿತ್ತು ಅರ್ಜುನ್ ಜನಿ ಅವರು? ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿದೆ. ಓಕೆ ಓಕೆ ಸರ್, ಹಿಟ್ ಆಗುತ್ತೆ ಅಂತೀರಾ? 100% ಹಿಟ್ ಆಗುತ್ತೆ. 45 ಡೇಸ್ ಪ್ಲಸ್ 45 ಡೇಸ್ ಹಂಗೆ 90 ಡೇಸ್ ಆಗುತ್ತೆ. ನೆಕ್ಸ್ಟ್ 10 ಡೇಸ್ 100 ಡೇಸ್ ಆಗುತ್ತೆ. ಓಕೆ, ನಾಳೆ ಮಾರ್ಕ್ ಮೂವಿ ಬೇರೆ ಬರ್ತಾ ಇದೆ, ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ. ಅದು ನಮ್ಮ ಕನ್ನಡ ಸಿನಿಮಾನೇ. ಅವರು ನಮ್ಮ ಬಾಸ್, ಎಲ್ಲರೂ ನಮ್ಮ ಬಾಸ್ಗಳೇ ಕನ್ನಡದಲ್ಲಿರೋರು. ಯಾರೇನು ಕಮ್ಮಿ ಏನಿಲ್ಲ. ಓಕೆ, ಎಲ್ಲ ನಾವು ಕನ್ನಡ ಅಂದಮೇಲೆ ಎಲ್ಲ ಒಟ್ಟಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಕ್ಕೆ ಇಷ್ಟ. ಶಿವತಾಂಡವ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಅರ್ಥ ಆಯ್ತು. ಶಿವತಾಂಡವ ಮೂವಿಯಲ್ಲಿ ಶಿವರಾಜ್ ಕುಮಾರ್ ಅವರು ಡ್ಯಾನ್ಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ. ಅವ್ರು ಲೇಡಿ ಗೆಟಪ್ ಲೇಡಿ ಗೆಟಪ್ ಅಲ್ಲ, ಅದು ಏನು ದೇವ್ರದ್ದು ಗಣಗಳು ಅಂತಾರಲ್ಲ, ಗಣಗಳನ್ನ ತರಿಸ್ಕೊಂಡಿದ್ದಾರೆ. ಲೇಡಿ ಗೆಟಪ್ ಬರಲ್ಲ, ಅದು ದೇವ್ರಗಳನ್ನ ನಾವು ಅದು ಪ್ರತ್ಯಕ್ಷವಾಗಿ ಸ್ಪಿರಿಚುವಲ್ ಮೈಂಡ್ ಸೆಟ್ ಅಂತಾರೆ. ಅದನ್ನ ಒಬ್ಬ ಮನುಷ್ಯ ಎಷ್ಟು ನಾವು ತಗೊಬೋದು ಆ ರೀತಿ ದೇವ್ರಗಳನ್ನ ಕರ್ಸ್ಕೊಬೋದು. ಬ್ರಹ್ಮ ವಿಷ್ಣು ಮಹೇಶ್ವರ ಹಂಗೆ ನೀರ್ಗಳನ್ನ ಕರ್ಸ್ಕೊಳ್ಳೋ ರೀತಿ ಪಿಸಲ್ ತೋರಿಸಿ ಅದನ್ನೇ ಗರುಡ ಪುರಾಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅರ್ಜುನ್ ಜನ ಫಸ್ಟ್ ಫಿಲ್ಮ್ ಅನ್ಸುತ್ತಾ ಇದು ನಿಮಗೆ? ಅರ್ಜುನ್ ಜನ ಫಸ್ಟ್ ಫಿಲ್ಮ್ ಅನ್ಸುತ್ತಾ? ಅಲ್ಲ, ಅರ್ಜುನ್ ಜನ ಫಸ್ಟ್ ಮೂವಿ ಅನ್ನೋಕ್ಕಿಂತ ಡೈರೆಕ್ಷನ್ ನಮ್ಮವ್ರದ್ದೇ ಅಂದಾಗ ಎಲ್ಲ ಒಂದೇನೆ, ಎಲ್ಲರೂ ಫಸ್ಟೇನೆ ಅವಾಗ ಮೂವಿ. ಥ್ಯಾಂಕ್ ಯು ಸರ್. ಮೀಡಿಯಾದವರು ಮೂವಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದೇ ಮೂವಿ ಸರ್. 45 ಮೂವಿಗೆ ಮೀಡಿಯಾದವ್ರು ಯಾರು ಇದುವರೆಗೂ ಯಾವ ಮೂವಿಗೆ ಸಪೋರ್ಟ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಇದರಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಮೀಡಿಯಾದವರು ಶಿವನನ್ನ ಅದು ಅರ್ಥ ಬೆಳಿತಿದ್ರು. ಆ ಸೀನ್ ನೋಡ್ಬಿಟ್ಟು ನಮಗೆ ಕಣ್ಣೀರು ಬಂದ್ಬಿಟ್ಟು ಸರ್. ಈ ಥರ ಮೂವಿ ಯಾವತ್ತೂ ಬರಲ್ಲ ಸರ್. ಕನ್ನಡದಲ್ಲಿ ನಂಬರ್ 1 ಮೂವಿ ಅಂತ ಹೇಳ್ಬೋದು ಸರ್. ಇದು 45ಗೆ ಆಲ್ ದಿ ಬೆಸ್ಟ್. 100 ಡೇಸ್ ಪಕ್ಕ ಹೊಡುತ್ತೆ ಸರ್. ಸರ್, ಕೆಲವು ಮೂವಿ ಸ್ಟಂಟ್ಗಿಂತ ಬರ್ತವೆ, ಕೆಲವು ಮೂವಿ ದುಡ್ಡು ಮಾಡೋಕ್ಕಿಂತ ಬರ್ತವೆ. ಆದರೆ ಈ ಮೂವಿ ಮೆಸೇಜ್ಗಿಂತ ಬಂದಿದೆ. ಇದು ನೋಡಿ ಕಲಿಬೇಕಾಗಿ ತುಂಬ ಇದೆ. ಅದು ಮೆಸೇಜ್ ಕೊಡ್ತಾರೆ ದೊಡ್ಡ ಮನೆಯವ್ರು ಯಾವಾಗಲೂ, ಅದನ್ನು ಫಾಲೋ ಮಾಡಿದ್ದಾರೆ. ಬಟ್ ಇನ್ನೊಂದು ವಿನಂತಿ ಏನಂದರೆ, ದೊಡ್ಡ ಸ್ಟಾರ್ಗಳ ಮೂವಿನ ಕ್ಲಾಶ್ ಮಾಡಬೇಡಿ ಸರ್. ನಾಳೆ ಮಾರ್ಕು ಇವತ್ತಿದು ಅದನ್ನ ಮೂವಿನೇ, ಅದನ್ನು ನಾಳೆ ಫಸ್ಟ್ ಟೈಮ್ ನೋಡ್ತೀವಿ, ಆದರೆ ಕ್ಲಾಶ್ ಮಾಡಬೇಡಿ ಸರ್ ದಯವಿಟ್ಟು. ದೊಡ್ಡ ಹೀರೋಗಳನ್ನ ಕ್ಲಾಶ್ ಮಾಡಬೇಡಿ. ಇವಾಗ ಶಿವರಾಜ್ ಕುಮಾರ್, ರಾಜ್ಬಿ ಶೆಟ್ಟಿ ಮತ್ತು ಉಪೇಂದ್ರದಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಸರ್? ಎಲ್ಲ ಚೆನ್ನಾಗಿ. ಶಿವಣ್ಣ ಅಲ್ಟಿಮೇಟ್, ಅವ್ರು ಯಾವಾಗಲೂ ಟಾಪ್ ಮೋಸ್ಟು. ಇವರೆಲ್ಲ ಮತ್ತು ಉಪೇಂದ್ರ ಅವರು ಎಲ್ ಸ್ಟಾರ್ ಅಂತ ಗೊತ್ತಾಗಿದೆ ಎಲ್ಲರಿಗೂ. ಎಲ್ಲ ಓಕೆ ಸರ್. ಸ್ಯಾಂಡಲ್ವುಡ್ ಎಲ್ಲ ಒಂದೇ ಸರ್, ಎಲ್ಲ ಒಂದೇ ಅಂತ ಹೇಳ್ತೀರಾ? ಮತ್ತೆ ನಾಳೆ ಮಾರ್ಕ್ ಮೂವಿ ಬರ್ತಿದೆ ಅಂತ ಹೇಳಿದ್ರೆ, ಮಾರ್ಕ್ ಮೂವಿಗೆ ಶಿವಣ್ಣ ಫ್ಯಾನ್ಸಿಂದ, ದೊಡ್ಡ ಮನೆ ಫ್ಯಾನ್ಸಿಂದ ಆಲ್ ದ ಬೆಸ್ಟು. ಮತ್ತು ಯಾರ್ಯಾರು ಇದ್ದೀವಿ ನಾಳೆ ಮಾರ್ಕ್ ಮೂವಿನೂ ನೋಡ್ತೀವಿ. ಅವರು ಸ್ಯಾಂಡಲ್ವುಡ್ ಅವರೇ, ಅವರು ನಮ್ಮವರೇ. ಅದನ್ನು ಬೆಳೆಸ್ತೀವಿ, ಇದನ್ನು ಮಾಡ್ತೀವಿ ಸರ್. 100 ಡೇಸ್ ಆಗಬೇಕು ಕನ್ನಡ ಫಿಲಿಮು. ಬಟ್ ಕನ್ನಡ ಫಿಲಿಮ್ ಬೋರ್ಡಿಗೆ ಹೇಳೋದು ಒಂದೇ, ಲಾಂಗ್ ವೀಕೆಂಡ್ ಅರ್ಥ ಆಗುತ್ತೆ. ಕ್ಲಾಶ್ ಮಾಡಬೇಡಿ ಸರ್. ದೊಡ್ಡ ಮನೆ ಇದು ಎಲ್ಲ ಒಂದೇ. ಮಾರ್ಕ್ ಗೆದ್ರು ಒಂದೇ, ಇದು 45 ಗೆದ್ರು ಒಂದೇ. ಕ್ಲಾಶ್ ಮಾಡಬೇಡಿ ಸರ್. ಮತ್ತೆ ಇವಾಗ ಅದು ಜಗಳ ಆಡ್ತಾ ಇದ್ದಾರೆ ಸುದೀಪ್ ಫ್ಯಾನ್ಸು, ದರ್ಶನ್ ಫ್ಯಾನ್ಸ್ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇಲ್ಲ ಸರ್, ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ಸ್ ಅಂತ ಎಲ್ಲ ದೊಡ್ಡ ಮನೆ ಎಲ್ಲನೂ ಕರ್ಕೊಂಡು ಹೋಗ್ತಾರೆ. ಎಲ್ಲನೂ ಅನುಸರಿಸ್ಕೊಂಡು ಹೋಗ್ತೀವಿ ನಾವು. ಎಲ್ಲರ ಮೂವಿನೂ ನೋಡ್ತೀವಿ ಸರ್. ಆಲ್ ದ ಬೆಸ್ಟ್.